ಒಂದೇ ಬೇರು ನೂರು ಕವಲು ಅನ್ನೋಂಥ ಒಂದು ಅಡಿಬರಹದ ಜೊತೆ ಇದೇ ಸೆಪ್ಟೆಂಬರ್ 15ಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ವಸುದೈವ ಕುಟುಂಬ ಸೀರಿಯಲ್ ಶುರುವಾಗ್ತಾ ಇದೆ. ನಾವು ವಸುದೈವ ಕುಟುಂಬಕಂ ಅಂತೀವಿ, ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಅಂತ. ಆ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಒಂದು ಹೊಸ ಸೀರಿಯಲ್ ಶುರುವಾಗಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಾನು ಕೆಟ್ಟವನು, ನಾನು ಸರಿ ಇಲ್ಲ ಅಂತ ಒಪ್ಕೊಳ್ಳೋದಿಲ್ಲ. ಆದರೆ ಇವತ್ತು ಹಂಸ ಪ್ರತಾಪ್ ಅವರು ಒಪ್ಕೊಳ್ತಾ ಇದ್ದಾರೆ, ನಾನು ಕೆಟ್ಟವಳಾಗ್ತಾ ಇದ್ದೀನಿ, ನಾನು ಸರಿ ಇಲ್ಲ ಅಂತ. ಏನಿದು ಮಾಮಲ ಅಂತ ಅವ್ರ ಹತ್ರನೇ ಕೇಳ್ಬಿಡೋಣ. ಮೇಡಮ್, ತುಂಬ ಓಪನ್ ಆಗಿ ಹೇಳ್ತಾ ಇದ್ದೀರಾ ನಿಮ್ಮ ಕ್ಯಾರೆಕ್ಟರ್ ಪಾತ್ರದ ಪರಿಚಯವನ್ನ. ತುಂಬ ಕೆಟ್ಟವಳು ಒಳ್ಳೊಳಲ್ಲ ಅಂತ ಹೇಳಿರೋದು ಪಾತ್ರದಲ್ಲಿ ಮಾತ್ರ. ಆ್ಯಕ್ಚುಲಿ ನಾನು ತುಂಬ ಒಳ್ಳೆಯವಳು, ತುಂಬ ಇನ್ನೋಸೆಂಟು. ಆದರೆ ಪಾತ್ರಗಳು ಮಾತ್ರ ಈ ಥರ ಸಿಗುತ್ತೆ, ನೆಗೆಟಿವ್ ರೋಲ್ಸು. ಯಾಕೆ ನನಗೆ ಪಾಸಿಟಿವ್ ರೋಲ್ಸ್ ಕೊಡಲ್ಲ ಅಂತ ಅದನ್ನೇ ಕೇಳ್ತಾ ಇದ್ದೆ. ಯಾ, ಅಪಾರ್ಟ್ ಫ್ರಮ್ ಲೈಕ್ ಜೋಕ್ ಅಂತ ಹೇಳಿದ್ರೆ, ಈ ಸೀರಿಯಲಲ್ಲಿ ವಸುದೈವ ಕುಟುಂಬ ಅಲ್ಲಿ ನಾನು ಅಗೇನ್ ಡೂಯಿಂಗ್ ಎ ನೆಗೆಟಿವ್ ರೋಲ್ ಅಂತಂದರೆ, ಕ್ರಿಕೆಟ್ ಮನ್ಸು ಕ್ರಿಮಿನಲ್ ಮೈಂಡ್ ಇರುತ್ತದಲ್ಲ, ದುಡ್ಡಿರೋ ಅಹಂಕಾರ, ಯಾರಿಗೆ ನನ್ನ ಹತ್ರ ಎಲ್ಲ ಇದೆ, ಯಾರಿಗೆ ಏನಾದ್ರು ಕೇರ್ ಮಾಡಬೇಕು ಅಂತ, ವೆರಿ ಈಗೋಯಿಸ್ಟಿಕ್. ಹಾಗೆ ಮಗನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರೋ ತಾಯಿ ಕೂಡ, ಅಂದರೆ ಮಗನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಥರದ್ದು. ಆಮೇಲೆ ಅದೇ ಒಂದು ಸ್ವಲ್ಪ ಟಗ್ ಆಫರ್ ಇರಲೇಬೇಕಲ್ವಾ. ಇವಾಗ ಒಂದು ಪಾಸಿಟಿವ್ ಇದೆ ಅಂದರೆ ಅದಕ್ಕೆ ನೆಗೆಟಿವ್ ಇರಲೇಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಆ ವಾರ್ ಆದ್ರೇ ಜನಕ್ಕೆ ಎಂಟರ್ಟೈನ್ ಆಗೋದು. ಆ್ಯಂಡ್ ಅದಿಲ್ಲ ಅಂತಂದರೆ ತುಂಬ ಪ್ಲೇನಾಗಿ ಹೋಗ್ತಾ ಇದೆ, ಜನಕ್ಕೆ ಬೋರ್ ಆಗಿಬಿಡುತ್ತೆ. ಅಂದರೆ ಅಳಿಸೋರು ಇರಬೇಕು, ಅಳೋರು ಇದ್ದಾಗ ಅಳಿಸೋರು ಇರಬೇಕು. ಸೊ ಅದನ್ನು ನಾನು ತುಂಬ ಎಫಿಷಿಯೆಂಟಾಗಿ ಕ್ಯಾರಿ ಮಾಡ್ತೀನಿ ಅಂತ ಅನಿಸುತ್ತೆ, ಪ್ರೊಡಕ್ಷನ್ ಹೌಸ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಜನರಿಗೂ. ಹಾಗಾಗಿ ಹೆಚ್ಚು ನನಗೆ ನೆಗೆಟಿವ್ ಪಾತ್ರನೇ ಕೊಡ್ತಾರೆ ಅಷ್ಟೇ. ಒಂದು ತುಂಬ ಒಳ್ಳೆ ಮಾತು ಹೇಳಿದ್ರಿ, ಕಲಾವಿದೆಯಾಗಿ ಸಿಕ್ಕ ಅವಕಾಶವನ್ನು ಯಾವತ್ತೂ ಒಬ್ಬ ನಟಿಯಾಗಿ ನಾನು ಬಿಡೋದಿಲ್ಲ ಅಂತ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಒಂದಷ್ಟು ಪಾತ್ರಗಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಿಮ್ಮ ಕೆರಿಯರು ಸಿನಿಮಾಯಿಂದ ಶುರು ಮಾಡಿದ್ರಿ, ಸೀರಿಯಲ್ ಮಾಡಿದ್ರಿ, ಶೋಗಳಲ್ಲಿ ಕಾಣಿಸ್ಕೊಂಡ್ರಿ. ಒಂದ್ಸಲ ಓವರ್ ವ್ಯೂ ಮಾಡಿದಾಗ ನಿಮಗೆ ಅನಿಸುತ್ತಾ ನನಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕಾಗಿತ್ತು ಅಂತ? ಡೆಫಿನೆಟಾಗಿ ಯಾವುದೇ ಕಲಾವಿದನು ನೀವು ಪ್ರಶ್ನೆ ಕೇಳಿದ್ರು ಐ ಆಮ್ ಸ್ಟಿಲ್ ನಾಟ್ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ತಾರೆ. ಯಾಕಂದರೆ ನಾವು ಇದೇ ಇಂಡಸ್ಟ್ರಿನಲ್ಲ, ಯಾವುದೇ ಇಂಡಸ್ಟ್ರಿಯಲ್ಲೂ ನಾವು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ರೆ ನಮ್ಗೆ ಅದೊಂದು ಅಹಂ ಬಂದ್ಬಿಡುತ್ತೆ. ನಾವು ಎಲ್ಲಿವರೆಗೂ ನಮ್ಗೆ ಆ ಕ್ರೇವಿಂಗ್ ಇರುತ್ತೆ, ಇನ್ನೂ ಪಾತ್ರಗಳು ಮಾಡಬೇಕು ಅಂತ, ಅಲ್ಲಿವರೆಗೂ ನಾವು ಸಸ್ಟೈನ್ ಆಗೇ ಆಗ್ತೀವಿ. ಆಮೇಲೆ ನನಗೆ ಸಿಕ್ಕಂಥ ಪಾತ್ರಗಳನ್ನ ನಾನು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊತೀನಿ. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ 100% ಕೊಡ್ತೀನಿ. ಹೋಮ್ವರ್ಕ್ ಎಲ್ಲ ಪಾತ್ರಕ್ಕೂ ನಾನು ಮಾಡೇ ಮಾಡ್ತೀನಿ. ಈಗ ಕೆಲವೊಂದು ಚೇಂಜಸ್ ಚಾನಲ್ ಅವ್ರು ಹೇಳಿರ್ತಾರೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸು ಪ್ರೊಡಕ್ಷನ್ ಹೌಸ್ ಕಡೆಯಿಂದನೂ ಬರ್ತಿರುತ್ತೆ. ಅದಕ್ಕೂ ಮೀರಿ ನನ್ನ ಒಂದು ಹೋಮ್ವರ್ಕ್ ಇದ್ದೇ ಇರುತ್ತೆ. ಆಮೇಲೆ ಕೆಲವೊಂದು ಸಲ ಇನ್ಪುಟ್ಸ್ ಇರುತ್ತೆ ನನ್ನ ಕಡೆಯಿಂದನೂ, ಲೈಕ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಿಂದೆ ಮಾಡಿರೋ ಸೀರಿಯಲಲ್ಲಿ ಹಿಂಗೆ ಕಾಣಿಸ್ಕೊಂಡಿದೆ, ಸೊ ಇದ್ರಲ್ಲಿ ಸ್ವಲ್ಪ ಬೇರೆ ಥರ ಕಾಣಿಸ್ಕೊಳ್ಳೋಣ ಅನ್ನೋದು ಒಂದು ಆ ಪ್ರಯತ್ನ ಅಂತೂ ನನ್ನ ಕಡೆಯಿಂದ ಇರುತ್ತೆ. ಆಮೇಲೆ ಅದೇ ಹೇಳಿದೆ, ಐ ಗೆಟ್ ಸೋ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್. ನಾನು ಒಂದೊಂದ್ಸಲ ಹಿಂಗೆ ಬೇಡ, ಹಿಂಗೆ ಮಾಡೋಣ, ಹಂಗೆ ಬೇಡ, ಇದು ಯಾಕೆ ಹಿಂಗಿದೆ ಅಂತ ಪ್ರಶ್ನೆಗಳು ನಾನು ಹೆಚ್ಚು ಹಾಕ್ತೀನಿ. ಸೊ ಅದು ಕೆಲವೊಂದು ಸಲ ಇರಿಟೇಟ್ ಆಗ್ಬೋದೇನೋ ಗೊತ್ತಿಲ್ಲ ಡೈರೆಕ್ಟ್ರಿಗೆ. ಅಂದರೆ ಅರ್ಥ ಮಾಡ್ಕೊಳ್ಳೋರು ಅವ್ಳು ಏನಕ್ಕೆ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗುತ್ತೆ. ಇಲ್ಲ ಅಂತಂದರೂ ಸ್ವಲ್ಪ ಅವ್ರಿಗೆ ಸಿಟ್ಟು ಬರ್ಬೋದು, ಯಾಕಂದರೆ ಸೀರಿಯಲಲ್ಲಿ ಏನೂ ಪ್ರೆಷರ್ ಇರುತ್ತೆ, ನಾವು ಒಂದು ದಿನಕ್ಕೆ ಇಷ್ಟು ಮಾಡಲೇಬೇಕು ಅನ್ನೋದಿರುತ್ತೆ. ಸೊ ಆವಾಗ ಕರೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋದರೆ ಅವ್ರಿಗೆ ಟೈಮ್ ಕಿಲ್ ಆಗ್ತಾ ಆಗುತ್ತೆ. ಬಟ್ ಆದರೂ ಆ ಟೈಮ್ ಕನ್ಸಿಸ್ಟೆನ್ಸಿಲಿ ನಾವು ಏನು ಬೆಸ್ಟ್ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಬೆಸ್ಟ್ ಕೊಡೋದಕ್ಕೆ ನನ್ನ ಕಡೆಯಿಂದ ಯಾವತ್ತೂ 100% ಇದ್ದೇ ಇರುತ್ತೆ. ಯಾಕಂದರೆ ನಾವು ಸರಸ್ವತಿ ಅನ್ನೋದು ಎಲ್ರಿಗೂ ಒಲಿಯಲ್ಲ, ಒಲಿದಾಗ ಅವಳನ್ನ ಪೂಜಿಸ್ಬೇಕು. ನಾವು ಯಾವುದೇ ಕೆಲಸನೂ ನಾವು ಏನೊಂಥರ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಅದನ್ನು ಕೈ ಮುಕ್ಕೊಂಡು ಮಾಡಬೇಕು. ಏನೇ ಪಾತ್ರ ಕೊಟ್ಟರು, ಈಗ ಎಷ್ಟೋ ಸಿನಿಮಾ ನಾನು ಒಂದು ಸೀನು ಮಾಡಿ ಹೋಗಿದ್ದೀನಿ, ಬಟ್ ಅದ್ರಲ್ಲಿ ನಾನು ಕೊಟ್ಟಿರೋ ಒಂದು 100%ದಿಂದ 100% ರಿಸಲ್ಟ್ ಕೂಡ ಬಂದಿದೆ. ಡ್ರಾಮಲ್ಲಿ ನಾನು ಮಾಡೋದು ಒಂದೇ ಸೀನು, ಬಟ್ ಈಗಲೂ ಬೆಣ್ಣೆ ಶಾಂತಮ್ಮ ಅಂತಲೇ ಟ್ರೋಲ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಡೆಡಿಕೇಶನ್ ಇದ್ದಾಗ ಆ ದೇವರು ಖಂಡಿತ ನಮ್ಮನ್ನು ಕೈ ಬಿಡಲ್ಲ, ಆ ಸರಸ್ವತಿ ಖಂಡಿತವಾಗಿ ಕೈ ಬಿಡಲ್ಲ ಅನ್ನೋದು ನಂಬಿರೋಳು ನಾನು. ಸೊ ಹಾಗಾಗಿ ಇಟ್ಸ್ ಲಾಂಗ್ ಜರ್ನಿ, ಲೈಕ್ 20+ ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು. ಸೀರಿಯಲ್ ಹೆಸರು ವಸುದೈವ ಕುಟುಂಬ. ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ನಾವು ಅವಾಗ ಬಾಯಲ್ಲೇ ಹೇಳ್ತಾ ಇರ್ತೀವಿ, ಆದರೆ ಅದನ್ನು ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಪಾಲಿಸೋದಿಲ್ಲ. ಒಬ್ಬ ಹೆಣ್ಣಾಗಿ ನೀವು ಏನೇನೆಲ್ಲ ಸಮಾಜದಲ್ಲಿ ಆಗ್ತಾ ಇದೆ ಅದನ್ನು ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀರ. ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಮರೀತಾ ಇದ್ದೀವಿ. ಒಬ್ಬ ಹೆಣ್ಣಾಗಿ ಅದನ್ನು ಟೋಟಲ್ ಅನಲೈಸ್ ಹೇಗೆ ಮಾಡ್ತೀರಾ ನೀವು? ಈಗ ಏನಾಗಿತ್ತು ಅಂತಂದರೆ, ಈಗ ಒಟ್ಟು ಕುಟುಂಬ ಅಂತ ಇರೋದೇ ಕಡಿಮೆ. ಈಗ ಗಂಡ ಹೆಂಡತಿ ಮಗು ಇದ್ರೂ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಥರ ಆಗಿದೆ. ಯಾಕಂದರೆ ಮಗು ಎಲ್ಲೋ ಹಾಸ್ಟೆಲಲ್ಲಿ ಓದ್ತಿರುತ್ತೆ, ತಂದೆ ಎಲ್ಲೋ ಅಬ್ರಾಡಲ್ಲೋ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಅಮ್ಮ ಒಂದು ಕಡೆ ಇರ್ತಾರೆ. ಸೊ ಇವರೆಲ್ಲ ಒಟ್ಟಿಗೆ ಇದ್ರೇ ಒಟ್ಟು ಕುಟುಂಬ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ಮುಂಚೆ ಥರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಇರೋಂಥ ಒಂದು ಕುಟುಂಬಗಳು ನೋಡೋದು ತುಂಬಾ ಕಡಿಮೆ.
ಅದು ಯಾಕೆ ಅಂತಂದರೆ ಮೇ ಬಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ನಮ್ಮ ಮೇಲೆ. ಲೈಕ್ ಕರಿಯರ್ ಓರಿಯೆಂಟೆಡ್ ಆಗ್ತಾ ಇದ್ದೀವಿ. ಆಮೇಲೆ ಏನೋ ಒಂಥರ ನಮ್ಮ ಪ್ರೆಷರ್ ನಮ್ಮ ಮೇಲೆ ಬಿಲ್ಡ್ ಆಗ್ತಾ ನಾವು ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ನೇ ಕಳ್ಕೊತಾ ಇದ್ದೀವಿ. ಇವಾಗ ನೋಡಿ, ಎಜುಕೇಷನ್ ಸಿಸ್ಟಮ್ ನಾವಿದ್ದಾಗ ಹಿಂಗಿಲ್ಲ. ಈಗ ಟೂ ಮಚ್ ಆಫ್ ಕಾಂಪಿಟೇಷನ್ಸ್. ಈಗ ಮಕ್ಕಳು ಏನಾಗ್ತಾರೆ, ಅದರಲ್ಲೇ ಇಂಡಲ್ಜ್ ಆಗಿಬಿಟ್ಟಿದ್ದಾರೆ. ಓದಬೇಕು, ಟ್ಯೂಷನ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಬೇರೆ ಏನೇನೋ ಆ್ಯಕ್ಟಿವಿಟಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸೊ ವೆರಿ ಕಾಂಪಿಟೇಟಿವ್ ಆಗಿಬಿಟ್ಟಿದೆ ಜಗತ್ತು. ಸೊ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡೋಷ್ಟೇ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಅಲ್ಲಿಂದನೇ ನಮ್ಮದು ಆ ಬಾಂಡೇಜ್ ಕಟ್ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ನಾನು ಅಬ್ರಾಡ್ಗೆ ಹೋಗಿ ಹೋದ್ರೇ ನನ್ನ ಲೈಫಲ್ಲಿ ಸೆಟ್ಲ್ ಆಗೋದು ಅನ್ನೋ ಥರ ಥಾಟ್ ಬಂದ್ಬಿಟ್ಟಿದೆ ಎಲ್ಲರೂ ಫಸ್ಟ್ ದೇ ಏಮ್ ಟು ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಇರ್ಬೋದು, ಕೆಲಸಕ್ಕೆ ಇರ್ಬೋದು. ಸೊ ಈ ಥರ ಎಲ್ಲಾದ್ರಿಂದ ಓಡ್ತಾ ನಾವು ನಮ್ಮ ಒಂದು ಬೇರು, ತಂದೆ ತಾಯಿ ಪ್ರೀತಿ ಅಥವಾ ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮಂದು ಆ ಒಂದು ಏನಂತ ಸ್ಟ್ರಿಕ್ಟಾಗಿ ಬೆಳೆಸೋ ರೀತಿ, ಅದೆಲ್ಲನೂ ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂನೇ ಕಳ್ಕೊತಾ ಇದ್ದೀವಿ. ನಾವು ಜಗತ್ತಿನ ಜೊತೆ ಓಡ್ತಾ ಲೈಕ್ ನಮ್ಮವ್ರನ್ನೆಲ್ಲ ಬಿಟ್ಟು ಓಡ್ತಾ ಇದ್ದೀವಿ ಅಷ್ಟೇ. ಬಿಗ್ ಬಾಸ್ 12 ಶುರುವಾಗ್ತಾ ಇದೆ. ನೀವು ಕೂಡ ಹಳೆ ಆಟಗಾರರು. ಸುದೀಪ್ ಸರ್, ನಿಮ್ಮ ಗೆಳೆತನ ಸುಮಾರು ವರ್ಷಗಳಿಂದ ನೋಡಿದ್ದೀವಿ ನಾವು. ಈ ಬಿಗ್ ಬಾಸ್ 12ರಿಂದ ನಿಮ್ಮ ನಿರೀಕ್ಷೆಗಳೇನು? ಅಗೇನ್ ಇಟ್ ವಿಲ್ ಬಿ ಲೈಕ್ ವೆರಿ ಒಂಥರ ಬ್ಯಾಂಗೇ ಇರುತ್ತೆ. ಸೀಸನ್ 12 ಯಾಕಂದರೆ 11, 12ನೆಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ರೆ ಸೊ ತುಂಬ ಒಂಥರ ಅಗ್ರೆಸಿವ್ ಆಟಗಾರನೇ ತೊಗೊಳ್ತಾರೆ. ಸೊ ಬಿಗ್ ಬಾಸಲ್ಲಿ ಮತ್ತೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಅದೇ ಅಗ್ರೆಷನು, ಅದೇ ಒಂದು ಲೈಕ್ ಏನೋ ಮೈಂಡ್ ಗೇಮು, ಫಿಸಿಕಲ್ ಗೇಮ್, ಮೈಂಡ್ ಗೇಮ್ ಎಲ್ಲನೂ ಇರುತ್ತೆ. ಇನ್ನೂ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಂಟೆಸ್ಟೆನ್ಸೇ ಫಸ್ಟ್ ಆಫ್ ಆಲ್ ಪ್ರಿಪೇರ್ ಆಗಿ ಬಂದುಬಿಟ್ಟಿರ್ತಾರೆ. ನಾವು ಜಗಳ ಆಡಬೇಕು, ಆವಾಗಲೇ ನಾವು ಕೊನೆ ತನಕ ಇರ್ತೀವಿ. ಆ ಥರ ಒಂದು ಮೆಂಟಲಿ ಅವರೇ ಪ್ರಿಪೇರ್ ಆಗಿ ಬಂದುಬಿಟ್ಟಾಗ ಯಾರು ಏನು ಮಾಡಲ್ಲ. ಸೊ ಜಗಳ ಖಂಡಿತ ಇರುತ್ತೆ. ಅದನ್ನು ಬಿಡ್ಸೋಕ್ಕೆ ಸುದೀಪ್ ಸರ್ ಇರ್ತಾರೆ. ನಿಮಗೆ ತುಂಬ ಕ್ವಾಟ್ಲೆ ಕೊಡುವಂಥ ಫ್ರೆಂಡು ಲಾಯರ್ ಜಗದೀಶ್ ಅವರು. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸುಮಾರು ವಿಷಯಗಳ ಬಗ್ಗೆ ಅವರು ವಿಡಿಯೋ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೀವು ಕೂತ್ಕೊಂಡು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ನಿಮಗೆ ತುಂಬ ಫ್ಲರ್ಟ್ ಮಾಡ್ತಾಯಿದ್ರು, ಕ್ವಾಟ್ಲೆ ಕೊಡ್ತಾಯಿದ್ರು ಮನೆಯಲ್ಲಿ ಇದ್ದಾಗ. ಆಚೆ ಬಂದಾಗ ಅವರ ವ್ಯಕ್ತಿತ್ವವನ್ನು ಬೇರೆ ಥರ ನೋಡ್ತೀರಾ ನೀವು, ಏನು ಹೇಳ್ತೀರಾ? ನಾನು ಬಿಗ್ ಬಾಸಲ್ಲಿ ಇದ್ದಾಗ ನಾನು ಖಂಡಿತ ಲಾಯರ್ ಜಗದೀಶ್ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಬಿಕಾಸ್ ನಾನು ತುಂಬ ಕಡಿಮೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು. ಇತ್ತೀಚೆಗೆ ಆ್ಯಕ್ಟಿವ್ ಆಗಿರಬೇಕಾಗಿದೆ ಬಿಕಾಸ್ ಈಗ ಸೋಷಿಯಲ್ ಮೀಡಿಯಾದೇ ದುನಿಯಾ ಆಗಿರೋದ್ರಿಂದ ಐ ಆಮ್ ಫೋರ್ಸ್ಫುಲಿ ಸೋಷಿಯಲ್ ಮೀಡಿಯಾ ಟು ರೀಚ್ ಪೀಪಲ್. ಈಗ ನಾನು ಬಿಗ್ ಬಾಸ್ ಅಂದರೆ 1 ವರ್ಷ ಗ್ಯಾಪ್ ಆಗಿದೆ. ಸೊ ನಾನು ಸೋಷಿಯಲ್ ಮೀಡಿಯಾನೂ ಇಲ್ಲ ಅಂದರೆ ಜನ ಮರ್ತು ಹೋಗ್ತಾರೆ. ಸೊ ಜನಕ್ಕೆ ಎಷ್ಟು ಹತ್ತಿರ ಇರೋಕ್ಕೆ ಸಾಧ್ಯನೋ ಅಷ್ಟು ಹತ್ತಿರ ಇರೋ ಪ್ರಯತ್ನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು. ಸೊ ಹಾಗಾಗಿ ನನಗೆ ಲಾಯರ್ ಜಗದೀಶ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಹೋದ್ಮೇಲೆ ಅವ್ರು ಯಾರು ಅಂತ ಗೊತ್ತಾಗಿದ್ದು. ಅವರು ಬಿಗ್ ಬಾಸ್ ಮುಂಚೆನೂ ಹಾಗೆ ಮಾಡ್ತಿದ್ರಂತೆ, ಬಿಗ್ ಬಾಸ್ ಆದಮೇಲೂ ಅದೇ ಮಾಡ್ತಿದ್ದಾರೆ. ಅವ್ರ ವ್ಯಕ್ತಿತ್ವದಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಅದನ್ನೇ ಮಾಡ್ತಾಯಿದ್ರು. ಸೊ ಈಸ್ ವೆರಿ ಕಾಂಟ್ರವರ್ಷಿಯಲ್ ಪರ್ಸನ್. ಅಂದರೆ ಒಬ್ಬೊಬ್ಬರ ವ್ಯಕ್ತಿತ್ವ ಹಾಗಿರುತ್ತೆ, ಅದನ್ನು ನಾವು ವಿ ಕಾಂಟ್ ಕಮೆಂಟ್ ಆನ್ ದಟ್. ಕೊನೆಯದಾಗಿ ಮೊನ್ನೆ ಅಷ್ಟೇ ನೋಡಿದ್ರಿ, ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ನಮ್ಮ ಕನ್ನಡಿಗರಿಗೆ ಅವಮಾನ ಆಯಿತು. ದುನಿಯಾ ವಿಜಯ್ ಅವರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ದಯವಿಟ್ಟು ಕನ್ನಡಿಗರಿಗೆ ಈ ರೀತಿ ಮಾಡಬೇಡಿ, ಎಲ್ಲ ಭಾಷೆಗೆ ಹೇಗೆ ಮಾನ್ಯತೆ ಕೊಡ್ತೀರಾ ನಮ್ಮ ಕನ್ನಡಕ್ಕೂ ಹಾಗೆ ಕೊಡಿ ಅಂತ. ನೀವೊಬ್ಬ ನಟಿಯಾಗಿ ಹೇಗೆ ರಿಯಾಕ್ಟ್ ಮಾಡ್ತೀರಾ ಈ ಬೆಳವಣಿಗೆಗಳಿಗೆ? ಆ್ಯಕ್ಚುಲಿ ಏನದು ಅದು ನನ್ನ ಕಂಟೆಂಟೇ ಗೊತ್ತಿಲ್ಲ. ಐ ಆಮ್ ಸೊ ಸಾರಿ. ಅಲ್ಲ, ನಾನು ಹೇಳೋದು ಇವಾಗ ಅಣ್ಣವ್ರ ಸಿನಿಮಾ ಕಾಲದಿಂದಲೂ ಈಗ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ರೀಮೇಕ್ ಆಗಿವೆ. ಅಣ್ಣವ್ರ ಸಿನಿಮಾಗಳನ್ನ ಎಷ್ಟು ರೀಮೇಕ್ ಮಾಡಿ ಬೇರೆ ಭಾಷೆ ನಟರು ಅದನ್ನು ಫೇಮಸ್ ಆಗಿದ್ದಾರೆ ಅಲ್ವಾ. ನಮ್ಮ ಕನ್ನಡ ಚಲನಚಿತ್ರಗಳು ಎಷ್ಟೊಂದು ರೀಮೇಕ್ ಮಾಡಿ ಅವ್ರು ಬೆಳೆದಿದ್ದಾರೆ. ನಮ್ಮ ಈಗಲೂ ಅಷ್ಟೇ, ನಾವೇನು ಯಾರಿಗಿಂತ ಏನು ಕಡಿಮೆ ಇಲ್ಲ. ನೀವು ನೋಡೋಕೆ ಹೋದರೆ ಸೌತ್ ಇಂಡಿಯನ್ ಸಿನಿಮಾಸ್ ಆರ್ ಡೂಯಿಂಗ್ ವೆರಿ ವೆಲ್. ಇವಾಗ ಕಾಂತಾರ, KGF ಎಲ್ಲ ಆದಮೇಲಂತೂ ನಾವು ಪ್ಯಾನ್ ಇಂಡಿಯಾ ಲೆವೆಲಿಗೆ ರೀಚ್ ಆಗಿದ್ದೀವಿ. ಆದರೂ ಯಾಕೆ ತಾತ್ಸಾರ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಅಂತಂದರೆ ನಾವು ಕನ್ನಡದವ್ರು ಹೆಂಗಂತಂದರೆ ವಿ ಆರ್ ವೆರಿ ಸಿಂಪಲ್ ಪೀಪಲ್. ಅಂದರೆ ನಾವು ತುಂಬ ಸಿಂಪಲ್ ಆಗಿರ್ತೀವಿ. ಅಂದರೆ ನಾವು ತೋರಿಕೆ ತುಂಬ ಕಡಿಮೆ ನಮ್ಮಲ್ಲಿ. ಈಗ ನಾವು ಎಷ್ಟೇ ಇದ್ರೂ ನಮ್ಮ ಹತ್ರ ನಾವು ತೋರಿಸ್ಕೊಳಕ್ಕೆ ಹೋಗಲ್ಲ. ಅಂದರೆ ಬೇರೆ ಭಾಷೆದವರು ಏನಾಗುತ್ತೆ ಅಂತಂದರೆ ತೋರಿಸ್ಕೊಳ್ಳೋದು ಹೆಚ್ಚಿರುತ್ತೆ. ಅಂದರೆ ಈಗ ಅವರು ಚಿಕ್ಕ ಮನೇಲಿದ್ರೂ ಬರೋದು ದೊಡ್ಡ ದೊಡ್ಡ ಕಾರ್ಗಳಲ್ಲಿ. ಕನ್ನಡದವ್ರು ಹಂಗೆ ಮಾಡಲ್ಲ. ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋದು. ಸೊ ಆ ಒಂದು ಏನಂತಾರೆ ಅದನ್ನು ವೈಭವೀಕರಿಸಿ ಅಂದರೆ ಹೋಗ್ಬಾರ್ದಾ, ಅವ್ರು ಫಸ್ಟ್ ಸಿ ಅದೇನಾಗ್ಬಿಡುತ್ತೆ ಅಂದರೆ ಜನ ಮಾಡೋ ಜಾತ್ರೆ ಮಾಡೋ ಅನ್ನೋ ಥರ ಆಗ್ಬಿಟ್ಟಿದೆ. ಈವನ್ ದೋ ವಿ ಆರ್ ವೆರಿ ಟ್ಯಾಲೆಂಟೆಡ್, ವಿ ಹ್ಯಾವ್ ಗಿವನ್ ಸೋ ಮೆನಿ ಗುಡ್ ಸಿನಿಮಾಸ್ ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್. ನಾವು ಅದನ್ನು ವೈಭವೀಕರಿಸಲ್ಲ ಅಂತಂದರೆ ಹ್ಞೂ ಅಂತ ಮೆರೆಯೋದಿಲ್ಲ. ಸೊ ಹಾಗಾಗಿ ನಮ್ಮನ್ನು ಅದೇನೋ ಅಂತಾರಲ್ಲ, ಆಳೋ ಮಕ್ಕಳಿಗೆ ಫಸ್ಟ್ ಹಾಲು ಕೊಡೋದಂತೆ. ಮೇ ಬಿ ನಾವು ವಿ ಆರ್ ನಾಟ್
ಫೋರ್ಸ್ಫುಲಿ ಡಿಮ್ಯಾಂಡಿಂಗ್ ಸಮಥಿಂಗ್ ಅನ್ನೋದಕ್ಕೆ ನಮ್ಮನ್ನ ಕಡೆಗಣಿಸ್ತದೆ. ಈಗ ನಾವು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಬೇಕು. ಇವಾಗ ನಮಗೆ ಆ ಯೋಗ್ಯತೆ ಇದೆ ಅಂದಮೇಲೆ ನೀನು ಕೊಡು ಅಂತ. ಈಗ ಕನ್ನಡದವ್ರು ಹಾಗೆ ಅವರೇ ರೆಕಗ್ನೈಸ್ ಮಾಡಿಕೊಳ್ಳಿ, ಅವ್ರಿಗೆ ಗೊತ್ತಾಗತ್ತಲ್ವ ನಾವೇನು ಅಂತ. ಸೊ ದಿಲ್ ನೋ ವೆಡ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಇಲ್ಲ, ಈಗ ಕಾಲ ಹಂಗಲ್ಲ. ಏನಂತಾರೆ, ಹೀರೋಗಳನ್ನ ಯಾರು ಮಾಡಲ್ಲ, ನಾವೇ ಹೀರೋ ಆಗಬೇಕು ಅನ್ನೋ ಥರ ಹೇಳಿದಾರಲ್ಲ ಎಲ್ಲರಿಗೂ. ಅದೇ ಥರ ಈಗ ನಾವು ನಮ್ಮ ನಿಲುವನ್ನು ನಾವು ನಿಲ್ಲಿಸ್ಕೋಬೇಕಂದ್ರೆ ವಿ ಶುಡ್ ಡಿಮ್ಯಾಂಡ್. ಆ ಡಿಮ್ಯಾಂಡ್ ನಮ್ಮಲ್ಲಿ ಬರಬೇಕು. ಇವಾಗ ಕರ್ನಾಟಕದಲ್ಲಿ ಹೆಚ್ಚು ಹೊರಗಿನವರೇ ಬಂದು ಸೇರ್ಕೊಳ್ಳೋದಕ್ಕೆ ಕಾರಣ ಏನಂತಂದರೆ ನಮ್ಮ ಒಂದು ದೊಡ್ಡ ಮನಸ್ಸು. ಬನ್ನಿ ಸರ್ ಅಂತ ಸೇರಿಸ್ಕೊಂಡು ನಮ್ಮನ್ನೇ ನೀವು ಹೋಗಿ ಸರ್ ಅಂತ ಇದ್ದಾರೆ. ಈಗ ನಮ್ಮ ನಾಡಲ್ಲೇ ನಾವು ಕನ್ನಡ ಮಾತಾಡಿ ಅಂತ ಬೇಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ. ಸೊ ಇಂಡಸ್ಟ್ರಿ ಇಟ್ಸ್ ಆಲ್ಸೋ ವರ್ಕ್ ಇನ್ ದ ಸೇಮ್ ವೇ. ನಾವು ಎಲ್ಲಿವರೆಗೂ ದೊಡ್ಡ ಮನಸ್ಸು ತೋರಿಸ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮನ್ನ ಅವರು ಕಡೆಗಣಿಸ್ತಾನೆ ಇರ್ತಾರೆ. ವಿ ಹ್ಯಾವ್ ಟು ಡಿಮ್ಯಾಂಡ್. ಕರಿತ್ಯಾ ಫಸ್ಟ್ ಕರಿ, ಬರ್ತೀವಿ, ಇಲ್ಲ ಬೇಡ ಬಿಡು ಅಂತ ಹೇಳ್ಬೇಕು. ಅಲ್ಲಿ ಆ ಡಿಮ್ಯಾಂಡ್ ನಾವು ಕ್ರಿಯೇಟ್ ಮಾಡ್ಕೊಳ್ಳೋವರೆಗೂ ನಥಿಂಗ್. ಓಕೆ ಮೇಡಮ್, ನಿಮ್ಮ ಹೊಸ ಹೆಜ್ಜೆಗೆ ಒಳ್ಳೇದಾಗಲಿ, ಪ್ರೀತಿ ಗೌರವಗಳು ಹೆಚ್ಚಾಗಲಿ. ಥ್ಯಾಂಕ್ ಯು. ಉತ್ಸಾಹ ನಮ್ಗೆ ಖಂಡಿತ ಬೇಕು. ಆದಷ್ಟು ನಮ್ಮ ವಸುದೇವ ಕುಟುಂಬನ ಪಾಪ್ಯುಲರ್ ಮಾಡಿ. ಯಾಕಂದರೆ ಮೀಡಿಯಾದವರ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗತ್ತೆ. ಯಾಕಂದರೆ ನೀವೇನು ತೋರಿಸ್ತೀರಾ, ನೀವೇನು ಹೇಳ್ತೀರಾ ಅದನ್ನು ಜನ 100% ತಗೊಳ್ತಾರೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಅಸ್. ನಟಿ ಹಂಸಾ ಪ್ರತಾಪ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.